ಮಾರ್ಚ್ 2ರಿಂದ ಮಾರ್ಚ್ 26ಕ್ಕೆ ನಡೆಯತಕ್ಕಂಥ RPF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ಬರೆಯಲು ಹೊರಟಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಭ್ಯರ್ಥಿಗಳೇ, ನೀವು ಪರೀಕ್ಷೆಗೆ ಹೋಗುವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನು ತೆಗೆದುಕೊಂಡು ಹೋಗಬೇಕಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, 2 ಫೋಟೋಗಳನ್ನ ತೆಗೆದುಕೊಂಡು ಹೋಗಬೇಕು. ನಿಮ್ಮ ಪರೀಕ್ಷೆ ಮುಂಚಿತವಾಗಿ 4 ದಿನ ಮುಂಚಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಈಗಾಗಲೇ ಇಂಟಿಮೇಷನ್ ಸ್ಲಿಪ್ಪನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳೇ, ನೀವು ಯಾವ ದಿನಾಂಕ ಪರೀಕ್ಷೆಗೆ ಹೋಗ್ತೀರಿ, ಆಮೇಲೆ ಯಾವ ಸಿಟಿಯಲ್ಲಿ ನಿಮ್ಮ ಪರೀಕ್ಷೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಬಿಟ್ಟಿದ್ದಾರೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಟ್ರಾವೆಲ್ ಪಾಸ್ ಅನ್ನು ಸಹಿತ ಕೊಟ್ಟಿದ್ದಾರೆ. ಟ್ರೈನ್ ಮುಖಾಂತರ ನೀವು ಉಚಿತವಾಗಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ಬೋದು. ಅಭ್ಯರ್ಥಿಗಳೇ, ಪರೀಕ್ಷೆ ಏನೈತಪ್ಪ ಅಂದ್ರೆ 120 ಕ್ವಶನ್ ಅದ, 120 ಮಾರ್ಕ್ಸ್ ಅದ. ಅದೇ ರೀತಿಯಾಗಿ 3 ಭಾಗದ. ಜನರಲ್ ನಾಲೆಜು 50 ಪ್ರಶ್ನೆಗಳದಾವು. ಅದೇ ರೀತಿಯಾಗಿ ಮ್ಯಾಥ್ಸು 35 ಪ್ರಶ್ನೆ, ಮೆಂಟಲ್ ಎಬಿಲಿಟಿ ಎಷ್ಟಪ್ಪ ಅಂದ್ರೆ 35 ಪ್ರಶ್ನೆ, ಒಟ್ಟು 120 ಪ್ರಶ್ನೆ, ಆಮೇಲೆ 120 ಮಾರ್ಕ್ಸ್ ಇರ್ತದೆ ಅಭ್ಯರ್ಥಿಗಳೇ. ಇಲ್ಲಿ OBC UR ಆಮೇಲೆ EWS ಅಭ್ಯರ್ಥಿಗಳು ನೀವು ಏನಪ್ಪ ಅಂದ್ರೆ 120ಕ್ಕೆ 42 ಮಾರ್ಕ್ಸ್ ತೊಗೊಂಡ್ರಿ ಅಂದ್ರೆ ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳು 120ಕ್ಕೆ 36 ಮಾರ್ಕ್ಸ್ ತೊಗೊಂಡ್ರಿಪ್ಪ ಅಂದ್ರೆ ನೀವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಫೈನಲ್ ಮೆರಿಟ ಮತ್ತು ಫೈನಲ್ ಬರ್ತದೆ. ಅಲ್ಲಿ 120ಕ್ಕೆ 70 ಮೇಲೆ ತೊಗೊಂಡ್ರೆ ನೀವು ಗ್ಯಾರಂಟಿಯಾಗಿ ಪಾಸ್ ಹಾಕಿರಿ ಅಭ್ಯರ್ಥಿಗಳೇ. ಪರೀಕ್ಷೆಯನ್ನು ಬರೀಲಿ ಹೊರಟಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್.